ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನನ್ನ ಮಗ ಮತ್ತು ಅವ್ರ ಫ್ರೆಂಡ್ಸ್ ಮತ್ತು ಅವ್ರ ಮಾಮ್ ಜೊತೆ ಹೋಗಿದ್ದು ಬಂದು ತುಂಬ ಸ್ಪೆಷಲ್ ಮತ್ತು ತುಂಬ ಜಾಯ್ಫುಲ್ ಅಂಬಾರಿ ರೈಡ್ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇದು ಜಸ್ಟ್ ಒಂದು ಔಟಿಂಗ್ ಅಲ್ಲ, ಇದು ನಮ್ಮ ಮಕ್ಕಳ ಜೊತೆ ಕ್ರಿಯೇಟ್ ಮಾಡಿದ ಒಂದು ಬ್ಯೂಟಿಫುಲ್ ಮೆಮೊರಿ ಡೇ. ಮೊದಲಿಗೆ ನಾವು ಆನ್ಲೈನಲ್ಲಿ ಪ್ರೀ ಬುಕ್ ಮಾಡ್ಕೊಂಡು ಹೋಗಿದ್ವಿ. ಇಟ್ ಕಾಸ್ಟೆಡ್ 180 per head. ಇಟ್ ವಾಸ್ ಎ ಬ್ಯೂಟಿಫುಲ್ ವ್ಯೂ. ಎಸ್ಪೆಷಲಿ ಅಪ್ಪರ್ ಡೆಕ್ ಸೀಟ್ಸಿಂದ ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ವಿ. ಅಲ್ಲಿಗೆ ಹೋದ್ಮೇಲೆ ತುಂಬ ಎಕ್ಸೈಟ್ ಆಗಿದ್ವಿ. ಮಕ್ಕಳಿಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್, ಅವರು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ರು. ರೈಡ್ ಸ್ಟಾರ್ಟ್ ಆಯಿತು. ನಾವು ಅಪ್ಪರ್ ಸೀಟಲ್ಲಿ ಕೂತ್ಕೊಂಡು ಫುಲ್ ಬೆಂಗಳೂರು ವ್ಯೂನ ಎಂಜಾಯ್ ಮಾಡ್ತಿದ್ವಿ. ಡಬಲ್ ಡೆಕ್ಕರ್ ಬಸ್ಸಲ್ಲಿ ಟ್ರಾವೆಲ್ ಮಾಡೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸಿಟಿ ರೋಡ್ಸ್ ವ್ಯೂ ಮತ್ತು ಮಕ್ಕಳು ಎಕ್ಸೈಟ್ಮೆಂಟ್ ನೋಡೋದು ತುಂಬ ಕ್ಯೂಟ್ ಆಗಿತ್ತು. ಅದ್ರ ಜೊತೆಗೆ ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಕೂಡ ನಮಗೆ ನೆನಪಾಗ್ತಾಯಿತ್ತು. ಮೀನ್ ವೈಲ್ ರೈಡ್ ಸ್ಟಾರ್ಟ್ ಆಗ್ತಿದ್ದಂಗೆ ಮಕ್ಕಳು ಅವರ ಫ್ರೆಂಡ್ಸ್ಗೆ ಅಂತ ತಂದಿರೋ ಚಾಕ್ಲೇಟ್ಸ್, ಬಿಸ್ಕೆಟ್ಸ್ ಎಲ್ಲನೂ ಶೇರ್ ಮಾಡ್ಕೊತಾ ಇದ್ರು. ಫುಲ್ ಬಸ್ಸಲ್ಲಿ ಒಂಥರ ಕ್ಯೂಟ್ ಪ್ಲೇಟೆಡ್ ವೈಬೇ ಬಂದಿತ್ತು. ಮೆಮೊರೀಸ್ ಕೂಡ ಆಟೋಮ್ಯಾಟಿಕಲಿ ಕ್ರಿಯೇಟ್ ಆಗ್ತಾಯಿತ್ತು. ಮೊದಲಿಗೆ ನಾವು ಬಂದಿದ್ದು ಕಬ್ಬನ್ ಪಾರ್ಕ್ ಹತ್ರ. ನಾವು ಅಂದ್ಕೊಂಡ್ವಿ 1-2 minutes ಸ್ಟಾಪ್ ಮಾಡಿ ವ್ಯೂ ಎಲ್ಲ ನೋಡಿದ್ಮೇಲೆ ಮುಂದಕ್ಕೆ ಕರ್ಕೊಂಡು ಹೋಗ್ತಾರೆ ಅಂತ. ಬಟ್ ಅವರೇನು ಸ್ಟಾಪೇ ಮಾಡಲಿಲ್ಲ, ಜಸ್ಟ್ ಸ್ಲೋ ಆಗಿ ಮೂವ್ ಆಯಿತು. ನಾವು ವ್ಯೂ ಎಲ್ಲ ನೋಡಿಕೊಂಡು ಮುಂದಕ್ಕೆ ಹೋದ್ವಿ. ಹಾಗೆಯೇ ಕಬ್ಬನ್ ಪಾರ್ಕ್ ಆದಮೇಲೆ ನೆಕ್ಸ್ಟ್ ಹೋಗಿದ್ದೆ ಚಿನ್ನಸ್ವಾಮಿ ಸ್ಟೇಡಿಯಮ್ಗೆ. ವ್ಯೂ ತುಂಬ ಚೆನ್ನಾಗಿತ್ತು. ಲೆಫ್ಟ್ ಸೈಡ್ನಲ್ಲಿ ಕಬ್ಬನ್ ಪಾರ್ಕ್, ರೈಟ್ ಸೈಡ್ನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ. ಹಾಗೆ ನೋಡ್ತಾ ಮುಂದೆ ಹೋದ್ವಿ. ನೆಕ್ಸ್ಟ್ ನಮಗೆ ವಿಶ್ವೇಶ್ವರಯ್ಯ ಮ್ಯೂಸಿಯಂ ಸಿಕ್ತು. ಅಲ್ಲಿ ಮುಂದೆ ಹೋಗ್ತಾ ಏರೋಪ್ಲೇನ್ಸ್, ಜೆಟ್ಸ್ ಎಲ್ಲ ಡಿಸ್ಪ್ಲೇ ಇಟ್ಟಿದ್ರು. ಅದನ್ನೆಲ್ಲ ಟಾಪ್ ವ್ಯೂನಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಮಕ್ಕಳು ಕೂಡ ನೋಡಿ ತುಂಬ ಖುಷಿ ಪಡ್ತಾಯಿದ್ರು. ನೆಕ್ಸ್ಟ್ ನಾವು ಹೋಗಿದ್ದೆ ವಿಧಾನಸೌಧ ಹತ್ರ. ಅಷ್ಟು ದೊಡ್ಡ ಬಿಲ್ಡಿಂಗ್ ನೋಡಿ ಮಕ್ಕಳು ತುಂಬ ಎಕ್ಸೈಟ್ ಆಗಿದ್ರು. ಕ್ಯೂರಿಯಾಸಿಟಿನಲ್ಲಿ ಕೇಳ್ತಾಯಿದ್ರು. ಅದನ್ನೆಲ್ಲ ಅವ್ರ ಪೇರೆಂಟ್ಸ್ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ರು. ಎಲ್ಲ ರೌಂಡ್ಸ್ ಎಲ್ಲ ಮುಗಿದ್ಮೇಲೆ ನಮ್ಮನ್ನು ವಾಪಸ್ ಕರ್ಕೊಂಡು ಬಂದು ಟೌನ್ ಹಾಲ್ಗೆ ಲೊಕೇಶನ್ಗೆ ಡ್ರಾಪ್ ಮಾಡಿದ್ರು. ನಮಗೆ ಟೈಮ್ ಇದ್ರಿಂದ ನಾವೆಲ್ಲ ಥಿಂಕ್ ಮಾಡಿ ಲಂಚ್ಗೆ ಎಲ್ಲಿ ಹೋಗೋಣ ಮಕ್ಕಳನ್ನೆಲ್ಲ ಕರ್ಕೊಂಡು ಅಂತ ಡಿವಿನಿಟಿ ಮಾಲ್ಗೆ ಬಂದ್ವಿ. ನಾವು ಮಾಲ್ಗೆ ಹೋಗಿದ ತಕ್ಷಣ ಫಸ್ಟು ಲಂಚ್ ಮಾಡೋಣ ಅಂತೇಳಿ ಅವ್ರವ್ರ ಮಕ್ಕಳು ಫೇವ್ರೇಟ್ಸ್ ಫುಡ್ನ ಆರ್ಡರ್ ಮಾಡಿ ಲಂಚ್ ಮುಗಿಸಿದ್ವಿ. ನೆಕ್ಸ್ಟ್ ನಾವು ಹೋಗಿದ್ದೆ ಪ್ಲೇ ಏರಿಯಾನ ನೋಡಿ ಮಕ್ಕಳು ತುಂಬ ಎಕ್ಸೈಟ್ ಆದರು. ಯಾವಾಗಲೂ ಇಂಡಿವಿಜುವಲ್ ಆಗಿ ಹೋಗಿ ಆಡ್ತಾ ಇದ್ದಿದ್ದು ಮಕ್ಕಳಿಗೆ ಅಷ್ಟು ಫ್ರೆಂಡ್ಸ್ ಜೊತೆ ಹೋಗಿ ಆಡೋದೇ ತುಂಬ ಖುಷಿ ಆಗ್ತಾಯಿತ್ತು. ಆಲ್ಮೋಸ್ಟ್ 1 hour ಪ್ಲೇ ಏರಿಯಾನಲ್ಲೇ ಆಟ ಆಡ್ತಾಯಿದ್ರು. ನಾವು ಪೇರೆಂಟ್ಸ್ ಎಲ್ಲ ಕೂತ್ಕೊಂಡು ಚಿಟ್ ಚಾಟ್ ಮಾಡ್ತಾಯಿದ್ವಿ. ಇಟ್ ವಾಸ್ ಸೋ ರಿಲ್ಯಾಕ್ಸಿಂಗ್. ನೆಕ್ಸ್ಟ್ ಅಲ್ಲೇ ಮಾಲ್ನಲ್ಲೇ ಇರೋ ಒಂದು ಐಸ್ ಕ್ರೀಮ್ ಶಾಪ್ಗೆ ಹೋಗಿ ಅವರ ಫೇವ್ರೇಟ್ಸ್ ಐಸ್ ಕ್ರೀಮ್ಸ್ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದ್ಕೊಂಡು ಪ್ಲೇ ಡೇಟ್ನ ಎಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಈ ಥರ ಸ್ಮಾಲ್ ಔಟಿಂಗ್ಸ್ ವಿತ್ ಕಿಡ್ಸ್ ತುಂಬ ಇಂಪಾರ್ಟೆಂಟ್. ಬಿಕಾಸ್ ಇವು ಸಿಂಪಲ್ ಮೂಮೆಂಟ್ಸ್ ಆದರೂ ಲೈಫ್ ಲಾಂಗ್ ಮೆಮೊರೀಸ್ ಆಗಿ ಉಳ್ಕೊಳ್ಳುತ್ತೆ. ನಮ್ಮ ಬ್ಯುಸಿ ಲೈಫ್ನಲ್ಲಿ ಮಕ್ಕಳ ಜೊತೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದು ತುಂಬ ವ್ಯಾಲ್ಯೂಯಬಲ್. ಇವತ್ತು ನಮ್ಮ ಜರ್ನಿ ಫುಲ್ ಆಫ್ ಫನ್, ಬಾಂಡಿಂಗ್, ನಗು ಮತ್ತು ಹ್ಯಾಪಿ ಮೆಮೊರೀಸಿಂದ ಕೂಡಿತ್ತು. ಇದು ಮಕ್ಕಳಿಗೆ ಒಂದು ಫನ್ ಟ್ರಿಪ್ ಆದರೂ ಪೇರೆಂಟ್ಸ್ಗೆ ಕೂಡ ಒಂದು ಸ್ಮಾಲ್ ರಿಫ್ರೆಶ್ಮೆಂಟ್ ಥರ ಚೆನ್ನಾಗಿತ್ತು. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಕೀಪ್ ಸ್ಮೈಲಿಂಗ್. ಬಾಯ್.